ಗೆಲುವಿಗೆ ಜಿಲ್ಲೆಗಳಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿದೆ. ಉತ್ತರಾಖಂಡದ ಬದ್ರಿನಾಥ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಹಾರೋಗೇರಿ ಪಟ್ಟಣದ ಅಭಿಮಾನಿಗಳು ನೋಡಿ ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಅದೆಷ್ಟು ಅಭಿಮಾನ, ಪ್ರೀತಿ ಜೊತೆಗೆ ಗೌರವ ಕೂಡ ಇದೆ ಆರ್ಸಿಬಿ ಟೀಮ್ ಬಗ್ಗೆ. ಕೇವಲ ಇದನ್ನ ಆಟ ಅಂತ ನೋಡ್ತಾ ಇಲ್ಲ, ಒಂದು ರೀತಿ ಎಮೋಷನಲ್ ಫೀಲಿಂಗ್ ಇದು. ಹಾರೋಗೇರಿ ಪಟ್ಟಣದ ಅಭಿಮಾನಿಗಳು ಉತ್ತರಾಖಂಡ್ ಅಲ್ಲಿ ಬದ್ರಿನಾಥ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ದಾರೆ. ಫೈನಲ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆಲ್ಲಲಿ ಅಂತ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಫೈನಲ್ ಮ್ಯಾಚ್ನಲ್ಲಿ ಗೆಲ್ಲಬೇಕು ಅಂತೇಳಿ ಹಾರೋಗೇರಿ ಪಟ್ಟಣದ ಶ್ರೀಶೈಲ ಭದ್ರಪ್ಪಗಳಾಗಿರ್ಬೋದು, ವಿಜಯ್ ಸೌದತ್ತಿ, ರಾಹುಲ್ ಸೌದಿ, ಪ್ರಕಾಶ್ ಮಲಗೌಡರ್, ರಾಹುಲ್ ಉಮಾರಾಣಿ, ಪವನ್ ಚಿಂಚಲಿ ಎಂಬ ಅಭಿಮಾನಿಗಳು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಆರ್ಸಿಬಿ ಅಭಿಮಾನಿಗಳು ಜೈಕಾರವನ್ನು ಕೂಗಿದ್ದಾರೆ. ನೋಡಿ ಅಲ್ಲಿ ಉತ್ತರಾಖಂಡದಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವೇ ಧನ್ಯರು ಅಂತ ಅನ್ನಿಸ್ತಾ ಇದೆ. ಆರ್ಸಿಬಿ ಅಭಿಮಾನಿಗಳ ಈ ಒಂದು ಕ್ರೇಜ್ ನೋಡ್ತಾ ಇದ್ದರೆ, ಬದ್ರಿನಾಥ ದೇವಸ್ಥಾನಕ್ಕೆ ಹೋಗಿದ್ರು ಅವರು, ಹಾರೋಗೇರಿ ಪಟ್ಟಣದ ಕೆಲ ಯುವಕರ ತಂಡ. ಈಗ ಅಲ್ಲಿ ನಮ್ಮ ಕರ್ನಾಟಕದ ಧ್ವಜವನ್ನು ಹಿಡಿದು ಕರ್ನಾಟಕದ ಪರ ಜೈಕಾರಗಳನ್ನು ಕೂಗ್ತಾ ಆರ್ಸಿಬಿ ಪರ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇದು ಅಭಿಮಾನ, ಪ್ರೀತಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಅಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಆರ್ಸಿಬಿಯ ಅಭಿಮಾನಿಗಳಿದ್ದಾರೆ, ಕನ್ನಡಿಗರಿದ್ದಾರೆ. ಅವರೆಲ್ಲರೂ ಕೂಡ ಈಗ ತಮ್ಮದೇ ಆದಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು, ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಈಗೇನೋ ಹಾರೋಗೇರಿ ಪಟ್ಟಣದ ಈ ಯುವಕರ ತಂಡ ಆ ಭಾಗದಲ್ಲಿ ಹೋಗಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅರ್ಚನೆಯನ್ನು ಸಲ್ಲಿಸಿದೆ, ಪೂಜೆಯನ್ನು ಮಾಡಿಸಿದ್ದಾರೆ. ಈ ಸಲ ಕಪ್ ನಮ್ಮದೇ ಆಗಲಿ ಅಂಥೇಳಿ ವಿಶೇಷವಾಗಿ ಅರ್ಚನೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಎಲ್ಲೆಲ್ಲಿ ಅಭಿಮಾನಿಗಳಿದ್ದಾರೋ ಅಲ್ಲೆಲ್ಲ ಕೂಡ ಈಗ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೀತಾ ಇದೆ. ಬದ್ರಿನಾಥ ದೇವಾಲಯಕ್ಕೂ ಹೋಗಿ ವಿಶೇಷವಾಗಿ ಹರಕೆಯನ್ನು ಕಟ್ಕೊಂಡಿದ್ದಾರೆ. ಕೆಲವೊಬ್ಬರಂತೂ ಆಲ್ರೆಡಿ ಪಾದಯಾತ್ರೆಗಳನ್ನು ಶುರು ಮಾಡಿದ್ದಾಗಿದೆ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದರು. ತಮ್ಮದೇ ಆದಂಥ ಕೆಲವೊಂದಿಷ್ಟು ಏನು ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅದರ ಜೊತೆಗೆ ಹರಕೆ ಕಟ್ಕೊಂಡಿದ್ದಾರೆ. ಕೆಲವೊಬ್ಬರು ಚಾಲೆಂಜ್ ಕಟ್ಟಿದ್ದಾರೆ. ಆರ್ಸಿಬಿ ಹೊತ್ತಿಗೆ ಗೆತ್ತು ಅಂತಂದರೆ ನಾನು ಉರುಳು ಸೇವೆ ಮಾಡ್ತೀನಿ, ನಾನು ನಿಮಗೆ ವಿಶೇಷವಾದಂಥ ಅರ್ಚನೆ ಮಾಡಿಸ್ತೀನಿ, ಪ್ರಸಾದ ಹಾಕಿಸ್ತೀನಿ, ಉಚಿತ ಊಟ ವ್ಯವಸ್ಥೆ ಮಾಡಿಸ್ತೀವಿ ಅಂತೇಳಿ ಹೀಗೆ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬದ್ರಿನಾಥ ದೇವಸ್ಥಾನದಲ್ಲಿ ಹಾರೋಗೇರಿ ಪಟ್ಟಣದ ಅಭಿಮಾನಿಗಳು ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳು, ಹಾರೈಕೆಗಳು ಎಲ್ಲ ಈಡೇರಬೇಕು. ಈ ಸಲ ಕಪ್ ನಮ್ಮದೇ ಆಗಬೇಕು. ಯಾಕಂತ ಹೇಳಿದ್ರೆ 18 ವರ್ಷಗಳ ಕಾಯುವಿಕೆ ಇವತ್ತು ಬ್ರೇಕ್ ಬೀಳುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅಭಿಮಾನಿಗಳ ಒಂದು ಕ್ರೇಜ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಎಲ್ಲ ಅಭಿಮಾನಿಗಳ ಹಾರೈಕೆ ಒಂದೇ, ಈ ಸಲ ನಮಗೆ ಕಪ್ಪನ್ನು ತಂದು ಕೊಡಬೇಕು. ವಿರಾಟ್ ಕೊಹ್ಲಿಯವ್ರಿಗೂ ಕೂಡ ವಿಶೇಷವಾಗಿ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ನಾವು ಹಾಗೂ ನನ್ನ ಗೆಳೆಯರ ಬಳಗ ಪ್ರಸಿದ್ಧ ಬದ್ರಿನಾಥ್ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೀವಿ. ಕಾರಣ, ಈ ವರ್ಷ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ನಲ್ಲಿ ಪ್ರವೇಶಿಸಿದೆ. ಹಾಗೆ ಅದಕ್ಕೆ ಒಳ್ಳೆಯದಾಗಲಿ. ಈ ವರ್ಷ ನಮ್ಮ ಟೀಮು ಕಪ್ ಗೆದ್ದೇ ಗೆಲ್ಲಲಿ. ಈ ಸಲ ಆದರೆ ಕಪ್ ಗೆದ್ದೇ ಗೆಲ್ಲುತ್ತೆ. ಇದರ ಜೊತೆಗೆ ನಮ್ಮ ಆರ್ಸಿಬಿ ತಂಡ ಉತ್ತಮವಾದ ಪ್ರದರ್ಶನ ನೀಡಿದೆ. ಬ್ಯಾಟಿಂಗ್, ಬಾಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ. ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಸಾಲ್ಟು, ಜಿತೇಶ್ ಶರ್ಮಾ, ಬಾಲಿಂಗ್ನಲ್ಲಿ ಹಜಲ್ವುಡ್, ಭುವನೇಶ್ವರ್ ಕುಮಾರ್, ಎಸ್ ದಯಾಲು, ಸುಹಾಸ್ ಶರ್ಮಾ ಎಲ್ಲರೂ ಅಚ್ಚುಕಟ್ಟಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ನಾವು ಹಾಗೂ ನನ್ನ ಗೆಳೆಯರ ಬಳಗ